ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಈಗ ಆಗ್ಬಿಡುತ್ತೆ, ಈ ಕ್ಷಣಕ್ಕೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಿದ್ದೇವಂತೂ ಮತ್ತೆ ಮತ್ತೆ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಈಗ ಅಂತೂ ಇಂತೂ ಪಟ್ಟಿ ಸಿದ್ಧ ಮಾಡ್ಕೊಂಡು ಹೋದ್ರೂ ಕೂಡ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ಲಿಲ್ವಲ್ಲ ಅಂತ. ಯಾಕಂದ್ರೆ ಪಟ್ಟಿ ನೋಡೇ ಸ್ವತಃ ರಾಹುಲ್ ಗಾಂಧಿ ಶಾಕ್ ಆಗ್ಬಿಟ್ಟಿದ್ದಾರಂತೆ. ನೀವು ಹೋಗಿರಿ, ಮಂಡೇ ಅಷ್ಟೊತ್ತಿಗೆ ಪಟ್ಟಿ ನಾವೇ ಕಳಿಸ್ಕೊಡ್ತೀವಿ, ನಾವೇ ಫೈನಲ್ ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟು ಕಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಂತ. ಡಿಕೆ ಸಂಪುಟಕ್ಕೆ ಇನ್ನೂ ಕೂಡ ಸಿಕ್ಕಿಲ್ವಂತೆ ಗ್ರೀನ್ ಸಿಗ್ನಲ್. ಹೈಕಮಾಂಡ್ಗೆ ಪಟ್ಟಿ ಪಾಲಿಟಿಕ್ಸ್ ತಲೆನೋವಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಮುಂದೆ 5 ಪಟ್ಟಿ ಇಟ್ಟುಬಿಟ್ಟಿದ್ದಾರಂತೆ ನಾಯಕರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲಿಸ್ಟ್ ನಲ್ಲಿ ಯುವಕರಿಗೆ ಆದ್ಯತೆ ನೀಡಲಾಗಿದೆ. ಹಳೆ ಮೈಸೂರು ಭಾಗ, ಕಿತ್ತೂರು ಕರ್ನಾಟಕಕ್ಕೆ ಮಣೆ ಹಾಕಿದ್ದಾರೆ. ಸಿದ್ದು ಪಟ್ಟಿಯಲ್ಲಿ ಹಿರಿಯರು ಮತ್ತು ಸಮುದಾಯವಾರು ಆದ್ಯತೆ ಕೊಡಲಾಗಿದೆ. ಬಿಕೆ ಹರಿಪ್ರಸಾದ್ ಲಿಸ್ಟ್ ನಲ್ಲಿ ಪಕ್ಷದ ನಿಷ್ಠಾವಂತರಿಗೆ ಮಣೆ ಹಾಕಲಾಗಿದೆ. ಖರ್ಗೆ ಪಟ್ಟಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಒತ್ತು ಕೊಡಲಾಗಿದ್ದು, ಇನ್ನೊಂದು ಪಟ್ಟಿ ಕೊಟ್ಟ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಅಲ್ಲಿಗೆ 5 ಪಟ್ಟಿ ರಾಹುಲ್ ಗಾಂಧಿ ಅವರ ಮುಂದೆ ಇದೆ. 5 ಪಟ್ಟಿ ನೋಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ ರಾಹುಲ್ ಗಾಂಧಿ. ಯಾವ್ದನ್ನ ಫೈನಲ್ ಮಾಡೋದು ಅಂತ ಲಿಸ್ಟ್ ಕೊಟ್ಟು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ನಾವೇ ಫೈನಲ್ ಮಾಡಿ ಕಳಿಸ್ತೀವಿ ಅಂತ ವರಿಷ್ಠರು ಹೇಳಿದಾಗ ಭಾನುವಾರದ ಒಳಗಡೆ ಫೈನಲ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರಂತೆ. ಭಾನುವಾರ ಗ್ರೀನ್ ಸಿಗ್ನಲ್ ಸಿಕ್ಕರೆ ಸೋಮವಾರವೇ ನೂತನ ಸಚಿವರ ಪದಗ್ರಹಣ ಸಮಾರಂಭ ಕೂಡ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.